ಕಾಂಗ್ರೆಸ್ ಮನೆಯಲ್ಲಿ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕೆಂದರೆ ಈಗಾಗಲೇ ರಾಜ್ಯ ರಾಜಕೀಯದ ಜೊತೆಗೆ ಅಧಿಕಾರದ ಹಂಚಿಕೆ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಾತುಗಳು ಕೇಳಿಬರ್ತಾ ಇದೆ. ಈಗ ರಾಜಣ್ಣ ಅವರನ್ನು ಅಥವಾ ಮುಖ್ಯಮಂತ್ರಿಗಳ ಆಪ್ತರನ್ನ ಸಂಪರ್ಕ ಮಾಡುವಂಥ ವಿಶ್ವಾಸಕ್ಕೆ ಇಟ್ಕೊಳ್ಳುವಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. TV9 ಡಿ ಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವಿನ ಆಪ್ತ ಮಾತುಕತೆಯ ವಿವರವನ್ನು ಈಗ ಕಲೆ ಹಾಕಿದೆ. ಇದರ ಜೊತೆಗೆ ರಾಜಣ್ಣ ಅವರು ಒಂದು ಪತ್ರವನ್ನು ರಾಹುಲ್ ಗಾಂಧಿಗೆ ಸುಮಾರು 15 ದಿನಗಳ ಹಿಂದೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಈ ಒಂದು ಚುನಾವಣೆ ಸೋಲು, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಸೋಲಿಗೆ ಏನೆಲ್ಲ ಕಾರಣ ಅನ್ನೋದನ್ನು ಮೆನ್ಷನ್ ಮಾಡ್ತಾ KPCC ಅಧ್ಯಕ್ಷರ ವಿಫಲತೆ ಕೂಡ ಇದೆ ಅನ್ನುವಂಥ ಬರಹಗಳು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತದೆ. ಹೀಗಾಗಿ ಈಗ ರಾಜಣ್ಣ ಮತ್ತೆ ಕಾಂಗ್ರೆಸ್ ಮನೆಯ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದಾರೆ. कर्नाटक में हमने दिखाया लोकसभाएं चोरी की गई, वोटर डिलीशन हुआ, वोटर एडिशन हुआ, लाखों वोट इधर से गायब हो जाते हैं. हम इलेक्शन कमीशन से पूछते हैं, कोई जवाब नहीं मिलता. ಈ ಅಕ್ರಮಗಳು ನಡೆದಿರೋದು ಸತ್ಯ. ಆದ್ರೆ ಅಕ್ರಮಗಳನ್ನ ನಮ್ಮ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತಿದೆ. ಆದ್ರೆ ಆಡಿದ ಮಾತಿನಿಂದಲೇ ಸಂಪುಟದಿಂದ ಹೊರಬಿದ್ದವರು KN ರಾಜಣ್ಣ. ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಹೌದು, ರಾಜಣ್ಣ ಕಾಂಗ್ರೆಸ್ನೊಳಗೆ ನೇರ ನುಡಿಗೆ ಹೆಸರುವಾಸಿ, ಅನ್ನಿಸಿದ್ದನ್ನ ಮುಖಕ್ಕೆ ಹೇಳ್ಬಿಡೋ ನಾಯಕ. ಆದ್ರೆ ಅತಿಯಾದ್ರೆ ಅಮೃತವೂ ವಿಷವಾಗುತ್ತೆ ಅನ್ನೋ ಹಾಗೆ ರಾಜಣ್ಣರಿಗೆ ತಮ್ಮದೇ ಮಾತು ಮುಳುವಾಗಿತ್ತು. ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ಮ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು. ಅವರು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ. ಅದು ನಮ್ದು ಜವಾಬ್ದಾರಿ ಇರ್ತದೆ. ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ. ಕೇಳಿದ್ರಲ್ಲ, ಹೀಗೆ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದು ತಮ್ಮದೇ ಪಕ್ಷದ ವಿರುದ್ಧ. ಅದು ಆಗಸ್ಟ್ 8ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರಿನ ಮಹದೇವಪುರದಲ್ಲಿ ಮತಗಳತನದ ವಿರುದ್ಧ ಹೋರಾಟ ಮಾಡಿದ್ರು. ಮಾರನೇ ದಿನ ಅನಿಸಿಕೆ ಹಂಚಿಕೊಂಡಿದ್ದ ರಾಜಣ್ಣ ತಮ್ಮ ಸರ್ಕಾರ ಮತ್ತು ಪಕ್ಷದ್ದು ತಪ್ಪಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ರು. ಈ ಮಾತಿನಿಂದಲೇ ರಾಜಣ್ಣರನ್ನ ಸಂಪುಟದಿಂದ ವಜಾಗೊಳಿಸಲಾಗಿತ್ತು. ಈಗ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ನವೆಂಬರ್ 17ನೇ ತಾರೀಕು ರಾಹುಲ್ ಗಾಂಧಿಗೆ 8 ಪುಟಗಳ ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರೇ, KPCC ನೇಮಿಸಿದ BLAಗಳು ತಮ್ಮ ಜವಾಬ್ದಾರಿ ನಿರ್ವಹಿಸಿಲ್ಲ ಎನ್ನುವುದನ್ನ ಒತ್ತಿ ಹೇಳೋದು ನನ್ನ ಹೇಳಿಕೆಯ ಉದ್ದೇಶವಾಗಿತ್ತು. ನಮ್ಮ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಲೋಪಗಳ ಬಗ್ಗೆ ಗಮನ ಹರಿಸಿಲ್ಲ. ಗಮನ ಕೊಟ್ಟಿದ್ದರೆ ಇದನ್ನು ತಡೆಯಬಹುದಿತ್ತು. ಆಗ ಕಾಂಗ್ರೆಸ್ 8 ರಿಂದ 10 ಹೆಚ್ಚುವರಿ ಸ್ಥಾನ ಗೆಲ್ಲಬಹುದಿತ್ತು. ಇತರೆ ರಾಜ್ಯಗಳಲ್ಲಿಯೂ 30 ರಿಂದ 40 ಸ್ಥಾನ ಗೆಲ್ಲಬಹುದಿತ್ತು. ನಮ್ಮ ಪ್ರೀತಿಯ ಯುವ ನಾಯಕ ರಾಹುಲ್ ಗಾಂಧಿ ನೀವೇ ಪ್ರಧಾನಿ ಆಗ್ತಿದ್ರಿ. ನಾನು ನೀಡಿದ ಹೇಳಿಕೆಯನ್ನ ನಿಮ್ಮ ಮುಂದೆ ತಪ್ಪಾಗಿ ನಿರೂಪಿಸಿ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತೇನೆ. ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಿರೋ ರಾಜಣ್ಣ ಅವತ್ತು ಮಾಧ್ಯಮಗಳಿಗೆ ತಾವು ಕೊಟ್ಟ ಹೇಳಿಕೆಯನ್ನ ಲಗತ್ತಿಸಿದ್ದಾರೆ. ಮಾಧ್ಯಮಗಳು ಕೇಳಿದ ಪ್ರಶ್ನೆ ಉತ್ತರವನ್ನು ಉಲ್ಲೇಖಿಸಿದ್ದಾರೆ. ಈ ನಡುವೆ ಕುರ್ಚಿ ಚರ್ಚೆ ಹೊತ್ತಲ್ಲೇ ಸಿದ್ದರಾಮಯ್ಯರನ್ನ ಪತ್ರದಲ್ಲಿ ಹಾಡಿ ಹೊಗಳಿದ್ದಾರೆ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರೇ, 2013 ಮತ್ತು 2023ರಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಅವರು ಎಲ್ಲ ಸಮುದಾಯಗಳ ಬಡವರು, ಶೋಷಿತರಿಗೆ ನ್ಯಾಯ ಒದಗಿಸಲು ವಿಶ್ರಾಂತಿ ಇಲ್ಲದೆ ಶ್ರಮಿಸಿದ್ದಾರೆ. ಇನ್ನು ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆತಿರೋದು ಇದೇ ಮೊದಲೇನಲ್ಲ. ಈಗಾಗಲೇ ರಾಹುಲ್ ಗಾಂಧಿಗೆ 4 ಪತ್ರ ರವಾನಿಸಿದ್ದಾರೆ. ಈ ಬಗ್ಗೆ ಮಾತನಾಡ್ತಿರೋ ನಾಯಕರು ಸ್ಪಷ್ಟನೆ ಕೊಡಬೇಕಿತ್ತು, ಕೊಡ್ತಿದ್ದಾರೆ ಅಂತಿದ್ದಾರೆ. ನಾವು ಕೂಡ ಹೇಳಿದ್ರಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಸ್ ಡಿಪಾರ್ಟ್ಮೆಂಟ್ ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ವೋಟ್ ಚೋರಿ ಅದು ವಿಚಾರ ಬೇರೆ, BLA BLO ಮಾಡ್ತಕ್ಕಂಥದ್ದು ಆ ವಿಚಾರಗಳು ಬೇರೆ. ಅವ್ರು ಏನು ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ತೇನೆ.
ಈ ನಡುವೆ ಹಾವು ಮುಂಗುಸಿಯಂತಿದ್ದ ಡಿಕೆ ಹಾಗೂ ರಾಜಣ್ಣ ಪರಸ್ಪರ ಭೇಟಿ ಮಾಡಿರೋದು ಕುತೂಹಲ ಮೂಡಿಸಿದೆ. ಉಭಯ ನಾಯಕರು ಸಭೆಯಲ್ಲಿ ಚರ್ಚಿಸಿದ್ದೇನು ಅಂತ ತೋರಿಸ್ತೀವಿ ನೋಡಿ. ರಾಜಣ್ಣ ಜೊತೆಗೆ ರಾಜಕೀಯ ಮಾತುಕತೆ ನಡೆಸಿದ ಡಿಕೆ ಯುವ ಕಾಂಗ್ರೆಸ್ ದಿನಗಳನ್ನ ನೆನಪಿಸಿದ್ದಾರೆ. ನಾವಿಬ್ರು ಹಳೆ ಸ್ನೇಹಿತರು, ಯುವ ಕಾಂಗ್ರೆಸ್ ದಿನಗಳಿಂದಲೂ ಜೊತೆಯಾಗಿ ಕೆಲಸ ಮಾಡಿದೀವಿ. ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ನಾನೇ ಸಹಾಯ ಮಾಡಿದ್ದು. ಹೀಗಿದ್ದಾಗ ರಾಜಕೀಯ ವಿರೋಧ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಸಾಲದಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಮೊದಲೇ ನಾವಿಬ್ರು ಸ್ನೇಹಿತರು, ಅವ್ರು ಬಂದಿದ್ದು 2004ರಲ್ಲಿ ಅನ್ನೋ ಮೂಲಕ ಆತ್ಮೀಯತೆ ಚರ್ಚೆ ನಡೆಸಿದ್ದಾರೆ. ಇದಕ್ಕುತ್ತರಿಸಿದ ರಾಜಣ್ಣ, ನಮ್ಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ನಾವಿರ್ತೀವಿ. ತಮ್ಮ ಸ್ಥಾನಮಾನದ ಬಗ್ಗೆ ನಮ್ಮದೇನೋ ಅಭ್ಯಂತರ ಇಲ್ಲ. ಹೈಕಮಾಂಡ್ ಒಪ್ಪಿಸಿ ಹೈಕಮಾಂಡ್ ಹೇಳಿದ್ರೆ ನಮ್ಮದೇನೋ ಅಭ್ಯಂತರ ಇಲ್ಲ ಅಂತ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮನ್ನ ಸಂಪುಟದಿಂದ ಕೈಬಿಟ್ಟ ವಿಚಾರವನ್ನೇ ರಾಜಣ್ಣ ಸದ್ಯ ರಾಹುಲ್ ಗಾಂಧಿ ಗಮನಕ್ಕೆ ತರಲು ಯತ್ನಿಸುತ್ತಿದ್ದಾರೆ. ಜೊತೆಗೆ ಪತ್ರದಲ್ಲಿ ಸಿದ್ದರಾಮಯ್ಯರನ್ನ ಹೊಗಳ್ತಾ ಕುರ್ಚಿ ವಿಚಾರಕ್ಕೂ ತಳುಕು ಹಾಕಿದ್ದಾರೆ. ಈ ನಡುವೆ ಡಿಕೆ ಸಿದ್ದು ಆಪ್ತರನ್ನ ಸೆಳೆಯಲು ಭಾವನಾತ್ಮಕ ದಾಳ ಉರುಳಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.